ಶಂಕರಿ. ಒಗ್ಗರಣೆ ಡಬ್ಬಿಯ ಆತ್ಮೀಯ ವೀಕ್ಷಕರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಬನ್ನಿ ಮೇಡಮ್. ಓಕೆ, ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಗೌರಿ ಮತ್ತು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮ. ನಮ್ಮ ಆತ್ಮೀಯ ವೀಕ್ಷಕರೆಲ್ಲರಿಗೂ ಸಹ ಗೌರಿ ಹಬ್ಬದ ಶುಭಾಶಯ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸುಚಿತ್ರಾ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇರೋ ಸುಚಿತ್ರಾ? ಇವತ್ತು ಗೌರಿ ಹಬ್ಬ. ಹೌದು, ವಿಶೇಷ ದಿನ. ಖಂಡಿತ ಸಿಹಿಯಿಂದ ಪ್ರಾರಂಭ ಮಾಡ್ಬೇಕು. ಏನ್ ಸಿಹಿ ಮಾಡ್ತಾ ಇದ್ದೀರಾ? ಸಿಹಿ ಕಡ್ಬು ಮಾಡ್ತಾ ಇದ್ದೀನಿ. ನಾಳೆ ಅಲ್ವಾ ಕಡ್ಬು ಮಾಡೋದು? ನಾಳೆ ಮಾಡ್ಕೋಬಹುದಲ್ಲ ನಮ್ಮ ವೀಕ್ಷಕರು ಗಣೇಶ ಹಬ್ಬಕ್ಕೆ, ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ. ಓಕೆ ಓಕೆ ಮೇಡಮ್, ಏನ್ ಮಾಡ್ತಾ ಇದೀರಾ? ಫಸ್ಟ್ ಸಿಹಿ ಕಡುಬು. ಸಿಹಿ ಕಡುಬು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸಿಹಿ ಕಡುಬು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಬೆಲ್ಲ, ಹಾಲು, ಗಸಗಸೆ, ಏಲಕ್ಕಿ ಪುಡಿ, ಉಪ್ಪು, ತುಪ್ಪ. ಶುರು ಮಾಡ್ಕೊಳ್ಳಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಈಗ ಒಂದು ಕಡಾಯಿ ಏನಾರ ಇಡಿ. ಈ ಕಡೆ ನೀರ್ ಇಟ್ಕೊಳ್ಳೋಣ. ನೀರಿಗಿಂತ ಇಂಪಾರ್ಟೆಂಟ್ ಹೂರ್ಣ ಮಾಡ್ಕೋಬೇಕು. ಹೂರ್ಣಕ್ಕೆ ಸಾಕಾಗ್ಬೋದಲ್ಲ ಇದು? ಸಾಕಾಗುತ್ತೆ. ತಗೊಳ್ಳಿ. ಇಲ್ಲಿ 1 ಬೌಲ್ ನೀವು ಅಕ್ಕಿ ಹಿಟ್ಟು ತಗೊಂಡ್ರೆ 1.5 ಬೌಲ್ ಅಷ್ಟು ನೀರ್ ಬೇಕಾಗುತ್ತೆ. ಓಕೆ, ಒಂದು ಕಪ್ಪಿಗೆ 1.5 ಕಪ್ಪಿನಷ್ಟು ನೀರು. ಎಸ್, ಓಕೆ. ಇಲ್ಲಿ ನೀರು ಕಾಯ್ತಾ ಇರುತ್ತೆ. ಇದೊಂದು ಟಿಪ್ಪು ಸಹ ಹೇಳಿ. ಇದು ಸ್ವಲ್ಪ ಕಡುಬು ಬೆಳ್ಳಗ್ ಬರಕ್ಕೋಸ್ಕರ ಹಾಲು ಜಾಸ್ತಿ ಬೇಡ, 1 ಸ್ಪೂನ್ ಅಷ್ಟು ಹಾಲು. ಅದಕ್ಕೆ ನೀರಿಗೆ ಸಾಕು, ಅಷ್ಟಕ್ಕೋಸ್ಕರ 1 ಸ್ಪೂನ್ ಹಾಲು. ಓಕೆ. ಹಿಟ್ಟು ಗಂಟು ಆಗ್ಬಾರ್ದು ಅಂತ ಎಣ್ಣೆ ಹಾಕ್ತಿವಿ, ರೊಟ್ಟಿ ಮಾಡುವಾಗ್ಲೂ ಸಹ ಹಾಕ್ತಿವಿ. ಹೌದು. ಇಲ್ಲಿ ನಾನು ಕಡುಬಿಗೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋಬಹುದು, ಎಣ್ಣೆ ಆದ್ರೂ ಹಾಕೋಬಹುದು. ಒಂದು 1/4 ಚಮಚದಷ್ಟು. ಓಕೆ ಮೇಡಮ್. ಅಂದ್ರೆ ಮುದ್ದೆ ಆಗ್ಬಾರ್ದು ಅಂತನಾ? ಮುದ್ದೆ ಆಗ್ಬಾರ್ದು ಅಂತ, ಗಂಟುಗಳಾಗ್ಬಾರ್ದು ಅಂತ. ಆಮೇಲೆ ಇನ್ನೇನ್ ಹಾಕ್ತೀರಾ? ಹಾಕ್ಬಿಡಿ. 1 ಚಿಟಿಕೆ ಉಪ್ಪು. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಬಿಡಿ. ನೀರು ಕುದಿ ಬರುವಾಗ ಕಡಿಮೆ ಮಾಡ್ಕೊಂಡು ಹಿಟ್ಟನ್ನ ಹಾಕ್ಬೇಕು. ಯಾಕೆ? ಹೈಲೇ ಹಾಕ್ಬಾರ್ದು ಯಾವಾಗ್ಲೂ. ಓಕೆ. ಗಂಟುಗಳಾಗತ್ತೆ, ನಿಧಾನಕ್ಕೆ ತಿರುಗಿಸ್ಕೊಬೇಕು. 1 ಬೌಲ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕ್ತಾ ಇದೆ. 1 ಬೌಲ್ ಅಕ್ಕಿ ಹಸಿಟ್ಟಿಗೆ 1.5 ಬೌಲ್ನಷ್ಟು ನೀರನ್ನು ಹಾಕಿದೀವಿ, 1 ಸ್ಪೂನ್ ಹಾಲನ್ನು ಹಾಕಿದೀವಿ, 1 ಸ್ಪೂನ್ ತುಪ್ಪವನ್ನು ಹಾಕಿದೀವಿ, 1 ಚಿಟಿಕೆ ಉಪ್ಪನ್ನು ಹಾಕಿದೀವಿ. ಈ ಅಕ್ಕಿ ಹಿಟ್ಟು ಇದೆಯಲ್ಲ ಮುರಳಿ ಅವರೇ, ಇದನ್ನ ಅಕ್ಕಿನ ನೆನೆಸಿ ಸ್ವಲ್ಪ ಒಣಗಿಸಿ ಪೌಡರ್ ಮಾಡಿಸಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಬಿಳಿ ಬಿಳಿ ಬೆಳ್ಳಗ್ ಬರುತ್ತೆ ನಮ್ಗೆ ಅವಾಗ. ಓಕೆ ಓಕೆ. ಆಫ್ ಮಾಡ್ಬಿಡಿ. ಈಗ ಆಫ್ ಮಾಡೋಣ. ಹಿಟ್ಟು ಹಾಕಿದ ತಕ್ಷಣ ಜಸ್ಟ್ ಒಂಚೂರು ಹಿಂಗ್ ಮಿಕ್ಸ್ ಮಾಡಿ ಆಫ್ ಮಾಡ್ಬಿಡ್ಬೇಕು. ಅಷ್ಟೇನಾ? ಅಷ್ಟೇನೆ. ಚೆನ್ನಾಗಿ ಗಂಟುಗಳು ಇಲ್ದಂಗೆ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಡ್ಬೇಕಾಗುತ್ತೆ. ಓಕೆ ಓಕೆ ಓಕೆ. ಆಯ್ತಲ್ಲ? ಆಯ್ತು. ಇದನ್ನ 1-2 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಕೋಣ ಬಿಡಿ. ಮತ್ತೆ ಸ್ವಲ್ಪ ತಣ್ಣಗೆ ಹಾಕ್ಬೇಕು. ಆಯ್ತು, ಇಲ್ಲದ ಕೈ ಸುಟ್ಟೋಗುತ್ತೆ ಕಡಿಮೆ ಮಾಡಕ್ಕೆ. ಸಿಹಿ ಕಡಿಮೆ ತಿನ್ನೋದಾದ್ರೆ ಕಡಿಮೆ ತಗೋಬಹುದು. ಸಿಹಿ ಕಡಿಮೆ ತಿನ್ನೋದ ಸಿಹಿ ಪದಾರ್ಥ ಮಾಡ್ಬೇಕಾದ್ರೆ ಹೇಳ್ಬೇಡಿ ಸುಚಿತ್ರಾ. ಸಿಹಿ ಅಡಿಗೆ ತಾನೇ ಮಾಡ್ತಾ ಇದೀವಿ. 1 ಕಪ್ ತೆಂಗಿನಕಾಯಿಗೆ 1/4 ಅಷ್ಟು ಬೆಲ್ಲ. ಯಾಕೆ? ಪೂರ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸಿಹಿ ಸ್ವಲ್ಪ ಜಾಸ್ತಿ ತೆಳುವಾಗ್ಬಿಡುತ್ತೆ. ಓಕೆ ಓಕೆ. ನೋಡ್ ಹಾಕೊಳ್ಳೋಣ, ಸಾಕಾಗ್ಬೋದು. ಓಕೆ. ನೀರೇನ್ ಬೇಡವಾ ಇದಕ್ಕೆ? ನೀರ್ ಬೇಡ, ಅದೇ ನೀರ್ ಬಿಟ್ಕೊಳ್ಳೋದು. ಸ್ವಲ್ಪ ಬೆಲ್ಲ ಕರಗ್ತಾ ಇದ್ದಂಗೆ ಕಡಿಮೆ ಮಾಡ್ಬಿಡಿ. ಫ್ಲೇಮ್ ಕಡಿಮೆ ಇರ್ಬೇಕು. ಫ್ಲೇಮ್ ಕಡಿಮೆ. ಓಹೋ. ಫ್ರೆಶ್ ಆಗಿ ತುರಿದಿರೋ ಕಾಯಿ ಚೆನ್ನಾಗಿ ಬರುತ್ತೆ ಟೇಸ್ಟ್. ಓಕೆ ಓಕೆ. ಮತ್ತೆ ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು. ಓಕೆ. ಸ್ವಲ್ಪ ತೆಂಗಿನ ತುರಿದು ಹಸಿ ವಾಸನೆ ಹೋಗಷ್ಟು. ಓಕೆ. ಇದು ತೆಂಗಿನಕಾಯಿ ಮತ್ತು ಬೆಲ್ಲದ ಪಾಕ ರೆಡಿ ಮಾಡಿದೀವಿ. ಅದಕ್ಕೆ ಬೇಕಾದಂತ ಹಿಟ್ಟನ್ನು ಸಹ ರೆಡಿ ಮಾಡ್ಕೊಂಡಿದೀವಿ. ಈಗ ಏನ್ ಮಾಡ್ತೀರಾ ಮೇಡಮ್ ಇದನ್ನ? ಗಸಗಸೆನ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ತೀನಿ. ಓಕೆ. ಗಸಗಸೆ ಯಾವ್ದಕ್ಕೆ ಹಾಕಿದ್ರು ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ವಾಸನೆ ಬರೋದಿಲ್ಲ. ಓಕೆ. ಇದಕ್ಕೆ ಹಾಕ್ಬೇಕಾ ಗಸಗಸೆ? ಅದಕ್ಕೆ ಹಾಕ್ಬೇಕು, ರುಚಿ ಹೆಚ್ಚಾಗಿರುತ್ತೆ. ಓಕೆ. 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಸಾಕಾ? ಸಾಕು. ಬೇಗ ರೋಸ್ಟ್ ಆಗುತ್ತೆ ಗಸಗಸೆ. ಓಕೆ. ಜಸ್ಟ್ ಅದು ಚಟ್ಪಟ ಅಂದ ತಕ್ಷಣ ಹಾಕೊಳ್ಳೋಣ. ಏಲಕ್ಕಿ ಪುಡಿ. ಓಕೆ. ಇದು ಹಾಗೆ ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ ಹೂರ್ಣ. ಹಂಗಂತೀರಾ? ನೋಡೋಣವಾ? ಆಮೇಲೆ ನೋಡೋಣ ಬಿಡಿ. ಸಾಕು, ಆಫ್ ಮಾಡಿ. ಈಗ ಅದು ಹಿಟ್ಟು ತಣ್ಣಗಾಗಿದೆಯಾ ನೋಡೋಣ. ಅಕ್ಕಿ ಹಿಟ್ಟು ನೋಡಿ ಈಗ ತಣ್ಣಗಾಗಿದೆ. ಓಕೆ. ಈ ಅದಕ್ಕೆ ಇರ್ಬೇಕು. ತುಂಬಾ ಗಟ್ಟಿನೂ ಅಲ್ಲ ಅಥವಾ ಮೆದುನೂ ಅಲ್ಲ. ಓಕೆ. ಚೆನ್ನಾಗಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಮಣೆ ಮೇಲೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಓಕೆ. ಯಾಕಂದ್ರೆ ಅದು ಸಾಫ್ಟ್ ಟೆಕ್ಸ್ಚರ್ ಬರಬೇಕು, ಕಡುಬು ಹೊಡಿಬಾರ್ದು ನಮ್ಗೆ. ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಳ್ಳಿ ಮೇಡಮ್. ಅದನ್ನ ಆದ್ಮೇಲೆ ಏನ್ ಮಾಡ್ತೀರಾ? ಕಡುಬನ್ನ ಆವಿಯಲ್ಲಿ ಬೇಯಿಸ್ತೀನಿ. ಸ್ಟೀಮ್ ಕುಕ್ ಮಾಡ್ಬೇಕು. ಓಕೆ. ಇಡ್ಲಿ ಪಾತ್ರೆ ಇಟ್ಬಿಡಿ.
ಸಾಕು ಸಾಕು. ಸಾಕು ಸಾಕು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಹಾಕೊಳ್ಳಿ. ಲಟ್ಟಿಸ್ಕೋಬೋದು. ಕೈಲೂ ಮಾಡ್ಕೋಬೋದು, ಕೈಲೇ ಸಹ ಮಾಡ್ಬೋದು. ಓಕೆ. ಈ ತರ ಮನೇಲಿ ಯಾವ್ದಾದ್ರು ಸರಿ ಶೇಪ್, ರೌಂಡ್ ಶೇಪ್ ಕಟ್ ಮಾಡೋಂಥದ್ದು. Okay. ಡಬ್ರಿಗಳದ್ದು ಮುಚ್ಚಳ ಇರುತ್ತೆ, ಓಕೆ ಇದಿಲ್ಲ ಅಂದ್ರೂ ಪರವಾಗಿಲ್ಲ ಕಟ್ಟರು. ಓಕೆ. ಆ ಮುಚ್ಚಳ ಯೂಸ್ ಮಾಡಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ಓಹೋ ಓಹೋ, ವೆರಿ ಗುಡ್. ಸ್ಟಫಿಂಗ್ ನೋಡ್ಕೊಂಡು ಓಕೆ ಎಷ್ಟು ಬೇಕು ಅಷ್ಟು ಹಾಕೋದು, ತುಂಬಾ ಜಾಸ್ತಿನೂ ಬೇಡ. ಓಕೆ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ ಇಲ್ಲಿ. ಓಕೆ. ಈ ತರ ಕರ್ಜಿಕಾಯಿ ಮಡ್ಚೋದು ಏನಿರುತ್ತೆ ಹ್ಮ್ ಅದನ್ನ ತಗೊಂಡು ಜಸ್ಟ್ ಮಡ್ಚೋದು. ವೆರಿ ಗುಡ್. ಎಕ್ಸ್ಟ್ರಾ ಏನಾರು ಹಿಟ್ಟು ಬಂದ್ರೆ ಹೀಗೆ ತಕ್ಕೋಬಹುದು. ಓಕೆ ಓಕೆ. ನೋಡಿ, ಎಸ್, ವೆರಿ ಗುಡ್. ಓಕೆ, ಅದ್ಭುತ ಬಿಡ್ರಿ ಸುಚಿತಾ ಅವರೇ. ಸಾಕು, 6 ಕಡುಬು ಮಾಡಿದ್ದೀರಾ. ಕಡುಬು ಆಗಿದೆ. ಏನ್ ಕೊಡ ನಿಮ್ಗೆ? ಇಡ್ಲಿ ಪ್ಲೇಟ್ಗಳನ್ನ ಕೊಡಿ. ಇಡ್ಲಿ ಪ್ಲೇಟ್ಗಳನ್ನ ಕೊಡ್ಬೇಕಾ ನಿಮ್ಗೆ? ತಗೊಳ್ಳಿ. ಅಲ್ಲಿ ನೀರ್ ಕಾಯ್ತಾ ಇದೆ, ಹೌದು. ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ತುಪ್ಪದ ಗ್ರೀಸಾ? ತುಪ್ಪ, ಎಣ್ಣೆ ಯಾವ್ದಾದ್ರು ಏನಾರು ಹಾಕೋಬಹುದು. ಹಾಕೋಬಹುದು. ಬಟ್ ಸಿಹಿಗೆಲ್ಲ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಟ್ಪಣ್ಣ, ಎಷ್ಟು ನಿಮಿಷ ಇದು? ಜಸ್ಟ್ 5 ನಿಮಿಷ ಸಾಕು. ಇಲ್ಲಾಂದ್ರೆ ಹಾಗೆ ಸಹ ತಿನ್ಬೋದು. ಹಿಟ್ಟು ಬೆಂದಿರುತ್ತೆ, ಇದು ಬೆಂದಿದೆ ಸ್ಟಫಿಂಗು. Actually- ಇದೊಂದು ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ. ಹಸಿಗೂನು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ ಹಸಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದು ಟೇಸ್ಟ್ ಬೇರೆ, ರುಚಿ ಬೇರೆ. ಹಂಗಂತೀರಾ? ಜಸ್ಟ್ ಜಾಸ್ತಿ ಬೇಡ, ಒಂದು 5 ನಿಮಿಷ ಸಾಕು ಸಿಹಿ ಕಡುಬಿಗೆ. ಒಂದು ಹಸಿದವ್ರು ಮಾಡ್ಕೊಡ್ರಿ. ಮಾಡ್ತೀನಿ, ಮಾಡ್ರಿ. ಒಂದು ಆಫ್ ಮಾಡಿ ಸಾಕು. ಆಫ್ ಮಾಡೋದಾ? ಸಾಕು ಸಾಕ ಎಲ್ರಿ? ವಿಷ್ಣು ಚಕ್ರ. ಓಹೋ, ಇದೆ ಚೆನ್ನಾಗಿದೆ. ಓಕೆ 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 ಓಕೆ. ಜಸ್ಟ್ 5 ನಿಮಿಷ ಸಾಕು. Okay. 5 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸಿದ್ರೆ ಸೀಳ್ಕೊಂಡ್ ಬಿಡುತ್ತೆ. ಸರಿ ಬಿಡಿ. ಇಳಿಸಿದ್ಮೇಲೆ ಒಂದ್ 2 ನಿಮಿಷ ಬಿಟ್ಟು ತೆಗಿಬೇಕು. ಯಾಕೋ? ಸ್ವಲ್ಪ ಬಿಸಿ ಬಿಸಿ ಮುಟ್ಟಕ್ ಹೋದಾಗ ಅದು ಕ್ರಾಕ್ಸ್ ಬರುತ್ತೆ. ಓಕೆ. ಜಸ್ಟ್ ಒಂದ್ 2 ಸೆಕೆಂಡ್ ನೋಡಿ, ಹೀಗೆ ಬಿಟ್ಕೋಬಾರ್ದು. ಬಿಟ್ಕೊಂಡ್ರೆ ಸರಿ ಇಲ್ಲ ಅಂತ. ಇದು ಕರೆಕ್ಟ್ ಇದೆ. ಕರೆಕ್ಟ್ ಆಗಿದ್ಯಾ? ಆಹಾ, ಅದ್ಭುತ ಬಿಡ್ರಿ. ಒಳ್ಳೆ ಡಿಸೈನ್ ಹಿಡ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಖತ್ತಾಗಿದೆ ಡಿಸೈನ್. ಡಿಸೈನ್ ಇರ್ಬೇಕು, ರುಚಿನೂ ಇರ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಹೌದ್ರಿ ಹೌದ್ರಿ. ಅಂದವಾಗಿದ್ರೇನೆ ತಿನ್ನಕ್ ಇಷ್ಟ ಆಗೋದು. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಅಂದವಾಗಿದ್ರೆ ತಿನ್ನಕ್ ಇಷ್ಟ ಆಗುತ್ತೆ. ಲಕ್ಷಕ್ಕೊಂದು ಮಾತು ಹಾಕಿ. ಎಸ್. ಸಿಹಿ ಕಡುಬು ತಿನ್ ನೋಡಿ ರುಚಿ ಹೇಳಿ. ತಿನ್ ನೋಡಿ ರುಚಿ ಹೇಳಕ್ ಏನ್ ಮಾಡಿಲ್ಲ. ಇದನ್ನ ನಾವು ಮಾಡಿರೋದೇ, ನೀವೆಲ್ಲ ನೋಡ್ಕೊಳ್ಳಿ. ನಾಳೆ ಬೆಳಗ್ಗೆ ಗಣೇಶ ಹಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವ್ರು ಬಂದು ಯಾವ ರೀತಿ ಸಿಹಿ ಕಡುಬನ್ನ ಇಷ್ಟೊಂದು ಈಸಿಯಾಗಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ನಾಳೆ ಬೆಳಗ್ಗೆ ಗಣೇಶನ ಮುಂದೆ ಮಾಡ್ಕೊಳ್ಳಿ. ಸಿಹಿ ಕಡುಬು ಮಾಡುವ ವಿಧಾನ: ಒಂದು ಪಾತ್ರೆಗೆ 1.5 ಕಪ್ ನೀರು, 1 ಸ್ಪೂನ್ ಹಾಲು, 1 ಸ್ಪೂನ್ ತುಪ್ಪ, ಚಿಟಿಕೆ ಉಪ್ಪು ಹಾಕಿ ನೀರು ಕಾದ ಮೇಲೆ 1 ಕಪ್ ಅಕ್ಕಿ ಹಿಟ್ಟು ಹಾಕಿ ತೊಳೆಸಿ ಮುಚ್ಚಿ ತಣ್ಣಗಾಗಲು ಬಿಡಿ. ಒಂದು ಪ್ಯಾನ್ಗೆ 3/4 ಕಪ್ ಬೆಲ್ಲ, 1 ಕಪ್ ತೆಂಗಿನಕಾಯಿ ತುರಿ ಹಾಕಿ ಹುರಿದು ಹೂರಣ ಮಾಡಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ 1.5 ಸ್ಪೂನ್ ಗಸಗಸೆ ಹಾಕಿ ಹುರಿದು ಹೂರಣಕ್ಕೆ ಹಾಕಿ ಜೊತೆಗೆ ಏಲಕ್ಕಿ ಪುಡಿ ಸೇರಿಸಿ ಕಲಸಿ. ತಣ್ಣಗಾದ ಹಿಟ್ಟನ್ನು ಚೆನ್ನಾಗಿ ನಾದಿ ಲಟ್ಟಿಸಿ ಕಡುಬಿನ ಮೌಲ್ಡ್ಗೆ ಹಾಕಿ ಒಳಗೆ ಹೂರಣ ತುಂಬಿ ಮಡಿಸಿ ಇಡ್ಲಿ ಪಾತ್ರೆಯಲ್ಲಿಟ್ಟು 5 ನಿಮಿಷ ಬೇಯಿಸಿ. ಈಗ ಸಿಹಿ ಕಡುಬು ಸವಿಯಲು ಸಿದ್ಧ. ಓಕೆ ಸುಚಿತ್ರಾ ಅವರೇ, ಇಷ್ಟೊಂದು ಈಸಿಯಾಗಿ ಕಡುಬ್ನ ಮಾಡ್ಕೋಬಹುದು ಏನಿಸ್ತು ನಿಮ್ಗೆ? ಎಷ್ಟು ಸುಲಭವಾಗಿ ಮಾಡ್ಬೋದಲ್ಲ? ನಾನು ಕೊಂಡೆ ಇಡ್ಲಿಗಿಂತ ಈಸಿಯಾಗಿ ಮಾಡ್ಕೋಬಹುದು. ಕಷ್ಟ ಅಂತ ಏನ್ ಅನ್ಸಿಲ್ಲ. ಏನ್ ಅನ್ಸಿಲ್ಲ. ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ನೀವು ಪ್ರೊಸೀಜರ್ ನ ಬರ್ಕೊಂಡಿದ್ದೀರಾ, ನೋಡ್ಕೊಂಡಿದ್ದೀರಾ. ರುಚಿ ಅಂತೂ ನೋಡ್ಬಿಡ್ತೀವಿ. ಈಗ ನೋಡೋಣ. ನೋಡಿ, ಹೀಗೆ ಸಿಹಿ ಸಾಕಾಗಿ ಅದ್ಭುತ, ತುಂಬಾ ಚೆನ್ನಾಗಿ ಬಂದಿದೆ. ಗಣೇಶನ್ಗೆ ಆರಾಮಾಗಿ ಎಲ್ಲಾರು ಅವ್ರ ಮನೇಲಿ ಮಾಡ್ಬೋದು ನಮ್ಮ ವೀಕ್ಷಕರು. ಹಸಿ ಇದು ಬೇರೆ ರುಚಿ, ಅದೇ ಬೇರೆ ರುಚಿ. ಹೌದೌದು. ಸ್ವೀಟ್ ಅದು ಬೆಲ್ಲ, ಕಾಯ್ದು, ಗಸಗಸೆ
ಎಲ್ಲ ಒಳ್ಳೆ ಟೇಸ್ಟು. ಯಾವ್ದು ಚೆನ್ನಾಗಿದೆ ನಿಮಗೆ ಎರಡರಲ್ಲಿ? ಫಸ್ಟ್ ಇದೇ ತಿನ್ಬೇಕು, ಇದು ತಿನ್ಬಿಟ್ರೆ ಅದು ಇಷ್ಟ ಆಗಲ್ಲ. ಬೇಯಿಸಿರೋದು ತಿಂದರೆ ಹಸಿ ಇಷ್ಟ ಆಗೋದಿಲ್ಲ. ಕರೆಕ್ಟ್. ತುಂಬ ಚೆನ್ನಾಗಿದೆ ಸುಚಿತ್ ಅವರೇ. ಭಾಳ ಈಸಿಯಾಗಿ ಈ ವರ್ಷ ಎಲ್ಲರೂ ಸಹ ಗಣೇಶನ ಹಬ್ಬಕ್ಕೆ ಅವ್ರ ಮನೇಲಿ ಸಹ ಅದ್ಭುತವಾದಂಥ ಕಡುಬನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಇನ್ನ ಬಂದಿಲ್ವಲ್ರಿ? ಯಾರು ಕರೆಸ್ತಾ ಇದೀರಾ? ನೆಕ್ಸ್ಟ್ ಏನೇನಾಯ್ತ್ರಿ? ಏನ್ರಿ ಎಷ್ಟಿಷ್ಟೊಂದು ತೋರಿಸ್ತಾ ಇದೀವಿ, ಇನ್ನ ಏನೇನು ತೋರಿಸೋದಪ್ಪ? ಗೌರಿ ಹಬ್ಬಕ್ಕೆ ಅಂದ ತಕ್ಷಣ ಒಂದು ಒಳ್ಳೆ ಸ್ವೀಟ್ನ ತೋರಿಸ್ಬೇಕು. ಆ ಸ್ವೀಟ್ನ ನೀವು ಇಷ್ಟಪಟ್ಟು ಮಾಡ್ಕೋಬೇಕು, ಕಷ್ಟಪಟ್ಟು ಮಾಡ್ಕೊಳ್ಳೋ ಥರ ಇರಬಾರ್ದು. ರುಚಿಯಾಗಿರ್ಬೇಕು, ಈಸಿಯಾಗಿ ಸಿಗಬೇಕು. ನಮ್ಮ ಇವತ್ತಿನ ಗೌರಿ ಮತ್ತು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಬಂದು ಅದ್ಭುತವಾಗಿರುವಂತಹ ಒಂದು ಜಿಲೇಬಿಯನ್ನ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ. ಚಂದ್ರಪ್ಪ ಅವ್ರನ್ನ ಕರ್ಸೋಣ, ನೋಡೋಣ ಜಿಲೇಬಿನ ಯಾವ ರೀತಿ ಮಾಡ್ತಾರೆ ಅಂತ. ಚಂದ್ರಪ್ಪ ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ. ಅಲ್ಲ, ನಾವು ಊಟಕ್ಕೆ ಕರ್ದಿಲ್ವಲ್ಲ, ನಾವು ಅಡುಗೆ ಮಾಡಕ್ಕೆ ಕರ್ದಿದ್ದೀವಿ. ಅಡುಗೆ ಏನು ಮಾಡಲ್ಲ, ಸ್ವೀಟ್ ಮಾಡ್ತೀನಿ. ಅಲ್ಲ, ಏನಾರಾಗ್ಲಿ, ನೀವು ಊಟಕ್ಕೆ ಬಂದಿರೋ ಥರ ಬಂದ್ಬಿಟ್ಟಿದ್ದೀರಲ್ಲಪ್ಪ. ಏನಾದ್ರು ತಿಳ್ಕೊಳ್ಳಿ. ನೋಡಿ, ನಾವು ಅನ್ಕೊಂಡಿದ್ವಿ ಚಂದ್ರಪ್ಪನ ಕರೆಸಿ ಸ್ವೀಟ್ ಮಾಡ್ಸೋಣ ಅಂತ. ಅವ್ರು ನೋಡಿದ್ರೆ ಊಟಕ್ಕೆ ಬಂದಿರೋ ಥರ ರೆಡಿಯಾಗಿ ಯಜಮಾನರು ಬಂದ್ಬಿಟ್ಟಿದ್ದಾರೆ. ಓಕೆ ಚಂದ್ರಪ್ಪ, ಗೌರಿ ಹಬ್ಬಕ್ಕೆ ವಿಶೇಷವಾದಂಥ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಯಾವಾಗಲೂ ಅದೇ ಲಾಡು, ಅದೇ ಕರ್ಜಿಕಾಯಿ, ಅದೇ ರವೆ ಉಂಡೆ ಇದೆಲ್ಲ ಮಾಡ್ತಾ ಇರ್ತೀವಿ. ಜೊತೆಗೆ ಒಂದು ಇವತ್ತು ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು, ಮನೆಯಲ್ಲೇ ಎಲ್ಲ ಇರುವಂಥ ಸಾಮಾನಲ್ಲಿ ಅರ್ಜೆಂಟ್ ಸುಲಭವಾಗಿ ಈಸಿಯಾಗಿ. ಈ ಸುತ್ತೋ ಜಿಲೇಬಿ ಎಲ್ಲ ಸುತ್ತಕ್ಕಾಗಲ್ಲ, ಮನೆಗಳಲ್ಲಿ ಸುತ್ತಕ್ಕಾಗಲ್ಲ. ಅದಕ್ಕೆ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಜಿಲೇಬಿ ತೋರಿಸೋಣ. ಅದು ಪೈನಾಪಲ್ ಜಿಲೇಬಿ ಅಂತ. ಪೈನಾಪಲ್ ಜಿಲೇಬಿ. ಓಕೆ, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮದುವೆ ಶುಭ ಕಾರ್ಯಗಳು ಹೋದ್ರೂ ಸಹ ಒಂದು ಪೈನಾಪಲ್ ಜಿಲೇಬಿನ ಕೊಡ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಮಾಡ್ಕೊಳ್ಳೋ ಗೊತ್ತಿಲ್ಲ, ಒಳಗಡೆ ಏನೇನೋ ಇರುತ್ತೆ ಅನ್ಕೊಂಡಿದ್ದಾರೆ. ಏನಿಲ್ಲ, ರಾಕೆಟ್ ಸೈನ್ಸು, ಸಿಕ್ಕಾಪಟ್ಟೆ ಈಸಿ. ಅದನ್ನು ತೋರ್ಸೋಕ್ಕೋಸ್ಕರನೇ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಬ್ಬದ ಗೆಟಪ್ನಲ್ಲಿ ಮನೆಯಿಂದ ಸೀದಾ ಇಲ್ಲಿಗೆ ಬಂದಿದ್ದಾರೆ. ಓಕೆ ಚಂದ್ರಪ್ಪ, ಮಾಡಕ್ಕೆ ಏನೇನು ತಿಳಿದ್ರೆ ಹೇಳಿ. ಪೈನಾಪಲ್ ಜಿಲೇಬಿ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಸಕ್ಕರೆ, ಮೈದಾ ಹಿಟ್ಟು, ಅಡುಗೆ ಸೋಡಾ, ಅರಿಶಿನ, ಮೊಸರು, ಏಲಕ್ಕಿ ಪುಡಿ, ಎಣ್ಣೆ. ಏನಾಗ್ತೀರಿ ಇದಕ್ಕೆ? ಸಕ್ಕರೆನಾ? ಎಷ್ಟು ಸಕ್ಕರೆ ಹಾಕ್ಬೇಕು? ಒಂದು ಅರ್ಧ ಕೆಜಿ ಸಕ್ಕರೆ ಹಾಕ್ತಾ ಇದ್ದೀನಿ. ಓಕೆ, ಹಾಕಿ. ಎಷ್ಟು ಎಳೆ ಪಾಕ ಬರಬೇಕು? ಏನು, ನೀರು ಕಮ್ಮಿ ಹಾಕಿದ್ರೆ ಸಕ್ಕರೆ ಪಾಕ ಜಲ್ದಿ ಬರುತ್ತೆ. ನೀರು ಜಾಸ್ತಿ ಹಾಕಿದ್ರೆ ಲೇಟ್ ಆಗುತ್ತೆ. ಹೌದಾ? ಇಷ್ಟು ಸಾಕು. ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಸಾಕು. ವೆರಿ ಗುಡ್. ನಂತರ ಎಷ್ಟು ನಿಮಿಷ ಕುದಿಬೇಕಾಗುತ್ತೆ ಚಂದ್ರ? ಒಂದು 5 ನಿಮಿಷ ಕುದಿದೆ. ಅಷ್ಟೇನಾ? ಓಕೆ, ಅದಕ್ಕಿಂತ ಮೊದಲು ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು. ಅದು ಕುದೀತಾ ಇರಲಿ. ಓಕೆ, ಬೋಲ್ ಕೊಡಿ. ಏನಕ್ಕೆ ಹೇಳಿ? ಅದು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ತಗೊಳ್ಳಿ. ಇದು ಒಂದು 1/4 kg ಮೈದಾ ಇದೆ ಈಗ. ಆಯ್ತು, 1/4 kg ಮೈದಾ. ಇಷ್ಟೇ. ಎಷ್ಟು? ಏನದು? ಸೋಡಾ ಹಾಕ್ಬೇಕಾ? ಸೋಡಾ ಹಾಕಿ. ಓಕೆ, ಇದಕ್ಕೆ ಒಂದು 1/4 kg ಮೈದಾಗೆ ಒಂದು 50 ಗ್ರಾಮು ಅಷ್ಟು ಮೊಸರು ಹಾಕಬೇಕು. ಹುಳಿ ಮೊಸರಾ? ಮಾಮೂಲಿ ಹುಳಿ ಮೊಸರು. ಎಷ್ಟು ಹುಳಿ ಇದ್ರೆ ತೊಂದರೆ ಇಲ್ಲ, ಹುಳಿ ಮೊಸರು ಹಾಕ್ಬೋದು. ಓಕೆ, ತುಂಬ ಈಜಿ, ತುಂಬಾನೇ ಈಜಿ. ಕಲಸಿಡೋದು ಕೆಲಸ ಅಷ್ಟೇ. ಕಲಸ್ಬಿಟ್ಟು ಇಡಬೇಕು ಇದು ಹಿಟ್ಟನ್ನ. ಆಮೇಲೆ 24 ಗಂಟೆ ಟೈಮ್ ಇಡಬೇಕು ಇದನ್ನ. ಅದಂಗ್ರಿ ಇವತ್ತು ಕಲಸಿ ನಾಳೆ ಇವತ್ತು ಬೆಳಿಗ್ಗೆ ಕಲಿಸಿದ್ರೆ ಓಕೆ, ನಾಳೆ ಸಾಯಂಕಾಲ ಜಿಲೇಬಿ ಮಾಡ್ಕೋಬಹುದು. ಓ, ಅಂದ್ರೆ 24 ಅಲ್ಲ, ಇದು 24 + 12 36 ಗಂಟೆಗಳ ಕಾಲ ನೆನೆಸಿಡಬೇಕು. 36 ಗಂಟೆ. ಅಂದ್ರೆ ಸಡನ್ ಆಗಿ ಮಾಡಕ್ಕಾಗಲ್ಲ. ಸಡನ್ ಆಗಿ ಮಾಡಕ್ಕಾಗಲ್ಲ, ಹುಳಿ ಬರಬೇಕು. ಎಷ್ಟು ಹುಳಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಜಿಲೇಬಿ. ಓಕೆ, ಇನ್ಮೇಲೆ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಶುರು ಆಗುತ್ತೆ. ಯಾವಾಗ ಬೇಕಾದ್ರೂ ಈ ಸಿಹಿ ಅಡುಗೆನ ಮಾಡ್ಕೊಳ್ಳಿ, ಬಡಿಸ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ನೀವೇನೇನೆ ನೋಡಿ, ಇದು ಇಟ್ಟು ಕಲಿಸೋದು ಅದಕ್ಕೆ ಕಲಿಸ್ಕೋಬೇಕು. ಇದು ಸಾಕಷ್ಟೇನೆ? ಇಷ್ಟು ಗಟ್ಟಿ ಇರಬೇಕು. ಅಷ್ಟು ಗಟ್ಟಿ ಇರಬೇಕು. ಇದು ನಾಳೆ ಅಷ್ಟೊತ್ತಿಗೆ ಇದು ಹುಳಿ ಬಂದು ನೀರಾಗುತ್ತೆ. ನೀರಾಗುತ್ತೆ. ಇದನ್ನ ಕಲಿಸ್ಬೇಕಾದ್ರೆ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಓಕೆ, ಬಟ್ಟೆ ಮೇಲೆ ಆರಿಸ್ಕೊಂಡ್ಬಿಟ್ಟಿರಿ? ಇಲ್ಲ. ಆಮೇಲೆ ಅಷ್ಟೇ ನಿಮ್ಮ ವೈಫ್? ಯಾರಲ್ಲ, ಗಟ್ಟಿ ಇದೆ, ಯಾರಲ್ಲ ಅಂತೀರಾ? ಈ ರೀತಿ ಮಿಕ್ಸಿಂಗ್ ಚೆನ್ನಾಗಿ ಮಾಡ್ಕೋಬೇಕು. ಓಕೆ, ಮಾಡಿಬಿಟ್ಟು ಇದನ್ನ ಎಲ್ಲ ಮಟ್ಟ ಮಾಡಿ ಇಷ್ಟು ಮಾಡಿದ್ದೀನಲ್ಲ, ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬೇಕು. ಇದನ್ನ ಮೇಲೆ ಮುಚ್ಚಿಟ್ಬಿಡ್ಬೇಕು. ಈ ನೀರು ಹಾಕಿದ್ರೆ ಮುಸ್ರೆ ಗಟ್ಟಬಾರ್ದು ಅಂತ ಮೇಲೆ. ಮುಸ್ರೆ ಅದು ಒಣಗಬಾರ್ದು. ಇಟ್ಟು ಮೇಲೆ ಚಕ್ಕೆ ಆಗಿ ಕುಂತ್ಕೋಬಾರ್ದು. ಓಕೆ, ಅದು ಟೇಸ್ಟ್ ಆಗುತ್ತೆ. ಅವಾಗ ನಾವು ಜಿಲೇಬಿ ಅದು ಚಕ್ಕೆ ಬಂದ್ಬಿಡ್ತದೆ. ಇವಾಗ ಇದು ಆಗಿದೆ. ಇದು ಇವತ್ತಿಂದ ನಾಳೆ ಸಾಯಂಕಾಲವರೆಗೂ. ಅದೇ ನಾಳೆ ಸಾಯಂಕಾಲ ಗಣೇಶ ಬಿಡ್ಬೇಕಾದ್ರೆ ಮಾಡ್ಕೊಳ್ಳೋಣ ಜಿಲೇಬಿನ. ಮಾಡ್ಕೋಬೋದು. ಎತ್ತಿಟ್ಬಿಡಿ ಫ್ರಿಜಲ್ಲಿ. ಓಕೆ,
ಇಲ್ಲೇನೋ ಪಾಕ ಬಂದಂಗಿದೆ, ರೆಡಿ ಆಗುತ್ತೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಪಾಕ ಬಂದ್ಬಿಡುತ್ತೆ. ಆಗಿದೆ, ಪಾಕ ಆಗಿದೆ. ಎತ್ತಿಟ್ಬಿಡಿ. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಇದಕ್ಕಾ ಹಾಕಿ ಸಕ್ಕರೆ ಪಾಕಕ್ಕೆ ತಿಳಿಸ್ಬಿಡ್ಲಾ? ತಿಳಿಸಿ. ಎಣ್ಣೆ ಬಿಸಿಯಾಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಮಾಡೋಣ. ಇಷ್ಟು ತೆಳ್ಳಗೆ ಹಚ್ಕೊಂಡಿದ್ದೀರಲ್ಲ ಅದನ್ನ? ತೆಳ್ಳಗೆ ಹಚ್ಕೋಬೇಕು, ಜಾಸ್ತಿ ದಪ್ಪ ಆದರೆ ಓಕೆ ಚೆನ್ನಾಗಿರುತ್ತೆ. ಎಷ್ಟು ಕಲರ್ ಚೇಂಜ್ ಆಗ್ಬೇಕಲ್ಲ? ಆಗಿದೆ 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 ಆಗಿದಾ? ಆಗಿದೆ. ಹಬ್ಬದ ಜಿಲೇಬಿ ರೆಡಿ ಆಯಿತು. ಹೌದಾ? ಜಿಲೇಬಿ ರೆಡಿ ಮಾಡಿದ್ರು ಚಂದ್ರಪ್ಪ. ಓಕೆ, ಬಿಸಿ ಬಿಸಿ ಪೈನಾಪಲ್ ಜಿಲೇಬಿ ಗಣೇಶ ಗೌರಿ ಹಬ್ಬದ ವಿಶೇಷವಾಗಿ. ಓಕೆ, ಗೌರಿ ಮತ್ತು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾಗಿರುವಂಥ ಒಂದು ಪೈನಾಪಲ್ ಜಿಲೇಬಿಯನ್ನ ಮಾಡಿ ತೋರಿಸಿದೀವಿ. ಖಂಡಿತವಾಗ್ಲೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಮನೇಲಿ ಮಾಡ್ಕೋಬೋದು, ಹಬ್ಬಗಳಲ್ಲಿ ದೇವ್ರ ಮುಂದೆ ಇಟ್ಕೊಳ್ಳಬಹುದು. ಇದನ್ನ ನಮ್ಮ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಗೌರಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅಂತ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಗೌರಿ ಹಬ್ಬದ ವಿಶೇಷ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೆ ಹಬ್ಬದಲ್ಲಿ ಮಾಡ್ಕೊಳ್ಳಿ. ಪೈನಾಪಲ್ ಜಿಲೇಬಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು ಹಾಕಿ ಪಾಕ ಮಾಡಿಕೊಳ್ಳಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಕಲಸಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಅಡುಗೆ ಸೋಡಾ, ಹುಳಿ ಮೊಸರು ಹಾಕಿ ಕಲಸಿ ನೀರು ಸೇರಿಸಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿ ತಟ್ಟೆ ಮುಚ್ಚಿ ಸುಮಾರು 1.5 ದಿನ ನೆನೆಯಲು ಬಿಡಿ. ನೆನೆದ ಹಿಟ್ಟಿಗೆ ಅರಿಶಿಣ ಸೇರಿಸಿ ಕಲಸಿ. ಇದರಲ್ಲಿ ಸಿಪ್ಪೆ ತೆಗೆದು ಹೆಚ್ಚಿದ ಪೈನಾಪಲ್ ಹಣ್ಣನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆಯಿರಿ. ಈಗ ಸ್ಪೆಷಲ್ ಪೈನಾಪಲ್ ಜಿಲೇಬಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಪೈನಾಪಲ್ ಜಿಲೇಬಿಯನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಚಂದ್ರಪ್ಪನವರು. ಅಂದ್ರೆ ರುಚಿಯಾಗಿದ್ದೇ ಇರುತ್ತೆ. ಚಂದ್ರಪ್ಪ ನೋಡ್ಬೋಣ ಟೇಸ್ಟ್ನ? ನೋಡಿ ನೋಡಿ. ಓಹೋ, ಇದು ಹಬ್ಬದ ಜಿಲೇಬಿ. ಇದು ತುಂಬಾ ಚೆನ್ನಾಗಿದೆ ಚಂದ್ರಪ್ಪ. ನೀವು ಥ್ಯಾಂಕ್ ಯು. ನಿಮ್ಗೆ ಮತ್ತೆ ನಿಮ್ಮ ಮನೆಯವರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತಿಗೆ ಯಾರನ್ನು ಕರೆಸ್ತಾ ಇದ್ದೀರಾ ಮುರಳಿ? ಗೌರಿ ಮತ್ತು ಗಣೇಶ ಹಬ್ಬದ ವಿಶೇಷವಾದಂತ ಈ ಕಾರ್ಯಕ್ರಮಕ್ಕೆ ಯಾರನ್ನು ಕರೆಸ್ತಾ ಇದ್ದೀರಾ? ನಾವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ JFC ಖ್ಯಾತಿಯ ಕೃಷ್ಣಪ್ಪ ಅವ್ರನ್ನ ಕರೆಸ್ತಾ ಇದ್ದೀವಿ. ಕೃಷ್ಣಪ್ಪನವ್ರು ಬಂದು ಅದ್ಭುತವಾಗಿರುವಂತ ಒಂದು ಅಡುಗೆನ ಮಾಡಿ ತೋರಿಸ್ತೀವಿ ಮುರಳಿ. ಅದನ್ನ ಹಬ್ಬಕ್ಕೆ ಮಾಡ್ಕೊಂಡ್ರೆ ಹೆಂಗಿರೋದು ಗೊತ್ತಾ ಅಂತ ಹೇಳಿದ್ದಾರೆ. ಕೃಷ್ಣಪ್ಪನವರೇ ಬನ್ನಿಪಾ. ನಮಸ್ಕಾರ ಕೃಷ್ಣಪ್ಪನವರೇ. ನಮಸ್ಕಾರ ಮುರಳಿ ಅವರೇ. ಮತ್ತೆ ನೀನು ಹಬ್ಬ ಎಲ್ಲ ಜೋರ? ಹಬ್ಬ ಬಂದಿದೆ. ಏನು ಹೋಟ್ಲ್ ರಜಾನಾ? ಹೋಟ್ಲು ಗಣೇಶನ ಹಬ್ಬಕ್ಕೆ ರಜಾ. ಅದೇ ನಾಳೆ ರಜಾ, ಇವತ್ತು ಓಪನ್ ಇದೆ. ಏನ್ ಬಂದಿದೆ? ಓಕೆ, ಗೌರಿ ಹಬ್ಬಕ್ಕೆ ಬಂದಿದ್ದೀರಾ. ಗೌರಿ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇವತ್ತು ಎಲ್ಲರೂ ಒಬ್ರು ಸಿಹಿ ಮಾಡಿದ್ದಾರೆ. ಅವರು ನಿಮ್ ಮೇಡಮ್ ಅವರು ಕಡುಬು ಮಾಡಿದ್ದಾರೆ. ಹೌದು, ಒಳ್ಳೆ ಒಂದು ರೈಸ್ ಬಾತ್, ತರಹದವಾರಿ ರೈಸ್ ಬಾತ್ ಮಾಡ್ತಾರೆ. ಹೌದು. ನಾವು ಒಂದು ಮಸಾಲೆಯಲ್ಲಿ ಚಿತ್ರಾನ್ನ ಮಾಡಿಕೊಡೋಣ ಅಂತ. ವೆಜಿಟೇಬಲ್ ಮಸಾಲಾ ಚಿತ್ರಾನ್ನ. ವೆಜಿಟೇಬಲ್ ಮಸಾಲಾ ಚಿತ್ರಾನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಕೃಷ್ಣಪ್ಪ? ವೆಜಿಟಬಲ್ ಮಸಾಲಾ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಹುರುಳಿಕಾಯಿ, ಕ್ಯಾರೆಟ್, ಹಸಿ ಬಟಾಣಿ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಗೋಡಂಬಿ, ನಿಂಬೆಹಣ್ಣು, ಕಾಳು ಮೆಣಸು, ಹುಣಸೆ ಹಣ್ಣು, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ಒಳ್ಳೆ ರೈಸ್ ಬಾತ್ ಮಾಡ್ಕೋಬಹುದು. ರೈಸ್ ಬಾತ್ ಅಲ್ಲ, ಚಿತ್ರಾನ್ನ. ಒಳ್ಳೆ ಚಿತ್ರಾನ್ನ. ಅದೇ ಚಿತ್ರಾನ್ನಕ್ಕೆ ಹೋಗ್ಬೇಡಿ, ಇದು ಕೃಷ್ಣಪ್ಪ ಅವರ ವಿಶೇಷವಾದಂತ ಚಿತ್ರಾನ್ನ. ವಿಶೇಷವಾಗಿ ಸ್ಪೆಷಲ್ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ಮುರಳಿ. ಯಾವಾಗಲೂ ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ, ವೆಜಿಟೇರಿಯನ್ ಬರನೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಸಾಕಷ್ಟು ಜನ. ನಮ್ದೊಂದ್ ಸರಿ ಚಿತ್ರಾನ್ನ ತಿನ್ ನೋಡಿ ಅಂತ ಹೇಳಿದ್ದಾರೆ. ಓಕೆ, ಮಾಡಕ್ಕೆ ಏನ್ ಕೊಡಿ? ಒಂದು ಫ್ಯಾನ್ ಕೊಡಿ. ಈಗ ಪಾತ್ರೆ ಇಟ್ಟಿದ್ದೀನಿ, ನೀರು ಹಾಕೊಂಡ್ಬಿಡಿ. ನೀರು ತೊಗೊಳ್ಳಿ, ಎಲ್ಲಿದೆ ಹಾಕೊಳ್ಳಿ. ಸಾಕು ನೀರು. ಇದು ಬಟಾಣಿ, ಹಸಿ ಬಟಾಣಿ. ಹಸಿ ಬಟಾಣಿ. ಓಕೆ, ಫಸ್ಟ್ ನೆನೆಸ್ಕೊಂಡ್ ಬೇಯಿಸ್ಕೊಂಡ್ಬಿಡ್ತೀರಾ? ಬಸ್ಟ್ ನೆನೆಸ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಓಕೆ, ಅಂತೂ ನಾಳೆ ಗಣೇಶ ಹಬ್ಬಕ್ಕೆ ಎಲ್ಲರ ಮಲ್ಲೂ ಇದೆ ಚಿತ್ರಾನ್ನ. ಅದೇ ನೋಡಿ, ಅದ್ಭುತವಾದ ಚಿತ್ರಾನ್ನ. ಓಕೆ, ಕ್ಯಾರೆಟ್ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಳ್ಳಿ ಎಲ್ಲದನ್ನು. ಆಯ್ತು. ಹುಳ್ಳಿಕಾಯಿ ಸ್ವಲ್ಪ ಸಣ್ಣ ಹಚ್ಕೊಳ್ಳಿ. ಓಕೆ, ಇದನ್ನ ಅವರು
ಬಾಯ್ಲಿಂಗ್ ಇಟ್ಕೊಂಡ್ಬಿಡ್ಲಿ ಫಸ್ಟು. ಬಾಯಿ ಇಟ್ಕೊಂಬಿಡೋದಾ? ಬಾಯ್ಲಿಂಗ್ ಇಟ್ಕೊಳ್ಳಿ. ಚೆನ್ನಾಗಿ ಬಾಯ್ಲಿ ಎಲ್ಲ ಕಾಯಿ ಎಲ್ಲ ಇದು. ಹಾಂ, ಚೆನ್ನಾಗಿ ಕಾಯಿ ಓಕೆ. ಬಾಯ್ಲ್ ಆಗ್ತಾ ಎಷ್ಟು ಇರಲಿ. ನಿಮಿಷ? ಒಂದು 5 ನಿಮಿಷ ಮಾಡಿದ್ರೆ ಸಾಕು. ಓಕೆ, ಇದು ಬೈತಾ ಇದೆ. ಸಣ್ಣ ಸಣ್ಣ ಹಾಕ್ಸಿರೋದ್ರಿಂದ ಬೇಗ ಬೇಗ ಆಗುತ್ತೆ. Okay. ಒಂದು ಈಗ ನಮಗೆ ಒಂದು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ. ಒಂದು ಅರ್ಧ kg ರೈಸ್ ಮಾಡಬೇಕಾದ್ರೆ ಓಕೆ ಒಂದು ಅರ್ಧ ತೆಂಗಿನಕಾಯಿ ತಗೊಳ್ಳಿ. ಓಕೆ, ಅರ್ಧ ಪೌಲ್ ತೆಂಗಿನಕಾಯಿ ತಗೊಳ್ಳಿ. ಅರ್ಧ ಕೆಜಿ ಅನ್ನ ಮಾಡ್ಕೊಬೇಕು ಅಂದ್ರೆ ಒಂದು ಪೂರ್ತಿ ಅರ್ಧ ಓಡು ತೆಂಗಿನಕಾಯಿನ ತುರ್ಕೊಳ್ಳಿ. ಒಂದು ಖಾರ ಬೇಕು ಅಂದ್ರೆ ಈ ಥರ ಮೆಣಸಿನಕಾಯಿ ಆದ್ರೆ ಒಂದು 5-6 ಹಾಕೊಳ್ಳಿ. ಓಕೆ. ಸಣ್ಣ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಓಕೆ ಓಕೆ ಓಕೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಎರಡೇನಾ, ಇನ್ನೇನು ಬೇಡವಾ ಅದಕ್ಕೆ? ಬೇಡ, ಏನು ಬೇಡ. ಇದು ಹಬ್ಬದ ಇರೋದ್ರಿಂದ ಈರುಳ್ಳಿ ಕೆಲವರು ಉಪಯೋಗಿಸಲ್ಲ, ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಇದನ್ನೆಲ್ಲ ಅವಾಯ್ಡ್ ಮಾಡಿ ಚೆನ್ನಾಗಿರೋದನ್ನು ತೋರಿಸೋಣ, ರೆಸಿಪಿ ತೋರಿಸೋಣ. ಕೃಷ್ಣಪ್ಪ. ಓಕೆ. ಕೆಲವರು ಅವ್ರಿಗೆ ಎಲ್ಲರ ಬಗ್ಗೆ ಕಾಳಜಿ ಜಾಸ್ತಿ. ತುಂಬ ಸರ್, ನಾನು ವೆಜ್ಜಲ್ಲೇ ಇದ್ದಿದ್ದು ಫಸ್ಟು, ಅದು ಗೊತ್ತೇ ಇಲ್ಲ ಜನಕ್ಕೆ. ನಾವು ವೆಜ್ ಅಲ್ಲೇ ಇದ್ದೀವಿ ಫಸ್ಟ್, ಆಮೇಲೆ ಇಲ್ಲಿ ಬಂದ್ಮೇಲೆ ನಿಮ್ಮ GFC ಬಂದ್ಮೇಲೆ ನಾನ್ ವೆಜ್ ಆದ್ವಿ ನಾವು. ಆ ಥರ ಹೌದು, ಬದಲಾವಣೆ ಆಗ್ಬಿಟ್ಟಿದ್ದೀರಾ. ಆಗಿದೆ ನುಣ್ಣಗೆ. ಓಕೆ ಓಕೆ, ಸಾಕು. ಇದು ರುಬ್ಕೊಂಡಿದ್ದು ಇಲ್ಲಿರಲಿ. ಈಗ ನಮ್ಗೊಂದು ಬಾಣಲಿ ಕೊಡಿ. ರುಬ್ಕೊಂಡಿದ್ದೀರಾ, ಇಲ್ಲಿ ತರಕಾರಿಗಳನ್ನೆಲ್ಲ ಬಿಸಿನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀರಾ. ಅಲ್ಲಿ ಕಾಯಿ ಮತ್ತೆ ಮೆಣಸಿನಕಾಯಿ ಮಾತ್ರ ಇರೋದು ಇದು. ಓಕೆ. ಏನ್ ಕೊಡ್ಲಿ ಇವಾಗ ನಿಮ್ಗೆ ನಾನು? ಈಗ ಇದಕ್ಕೆ ಫ್ರೈ ಮಾಡ್ಕೋಬೇಕು. ಏನ್ ಫ್ರೈ ಮಾಡ್ಕೊಳ್ತೀರಾ? ಇದನ್ನ ಫ್ರೈ ಮಾಡ್ಬೇಕು. ಇದನ್ನ ಮಸಾಲೆನೇ ಫ್ರೈ ಮಾಡ್ಬೇಕು. ಮಸಾಲೆನೇ ಫ್ರೈ ಮಾಡಬೇಕು. ಕೊಡಿ, ಸ್ವಲ್ಪ ದೊಡ್ಡದಾಗಿರಲಿ. ಓಕೆ, ಈಗ ನೀವು ಎಣ್ಣೆ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಲಿ. ಓಕೆ. ಕಾದಿದೆಯಾ? ಓ, ಕಾದಿದೆ ಕಾದಿದೆ. ಹಾಕೊಳ್ಳಿ. ಕಾದಿದೆಯಾ? ಏನ್ ಬೇಕು ಹಾಕೊಳ್ಳಿ. ಓಹೋ, ಸಾಸಿವೆನಾ? ಸಾಸಿವೆ. ಇದು ಸಾಸಿವೆ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಲಿ. ಸಿಡಿಲಿ ಸಿಡಿಲಿ ಸಿಡಿಲಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ. ಹಾಕಿ ಸರ್. ಓಹೋ, ಈಗ ಇದು ರುಬ್ಕೊಂಡಿರೋದು ಓಕೆ. ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಓಕೆ. ಹಾಕೋಣ. ಓಹೋ, ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಬರ್ಸಿ ಬರ್ಸಿ. ಬಾಡಿಸೋಣ. ಸ್ವಲ್ಪ ಟರ್ಮರಿಕ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿನ ನಾವು ಯೂಸ್ ಮಾಡ್ತಾ ಇದೀವಿ. ಸಾಕು. ಇದನ್ನು ತುಂಬ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಓಕೆ, ತುಂಬ ಟೇಸ್ಟಿಯಾಗಿರ್ತದೆ. ವೆಜ್ದು ಆಫ್ ಮಾಡ್ಕೊಳ್ಳೋಣ. ಇದನ್ನ ಆಫ್ ಮಾಡೋಣ. ಆಫ್ ಮಾಡೋಣ, ಸಾಕದು. ಎಲ್ಲರಿಗೂ ಯಾವ ಚಿತ್ರಾನ್ನ ಮಾಡೋದು ದಿನ ಮಾಡಿ ಮಾಡಿ ಬೇಸರ ಆಗಿದೆ ಅಂದವ್ರಿಗೆ ಈ ತರ ಸ್ಪೆಷಲ್ ಚಿತ್ರಾನ್ನ. ಸ್ಪೆಷಲ್ ಚಿತ್ರಾನ್ನ. ಕೃಷ್ಣಪ್ಪ ಅವ್ರ ಕಡೆಯಿಂದ ಸ್ಪೆಷಲ್ ಚಿತ್ರಾನ್ನ. ಕೃಷ್ಣಪ್ಪ ಅವ್ರ ಕಡೆದ ಸ್ಪೆಷಲ್ ಚಿತ್ರಾನ್ನ ಹಾಕಿ. ಹಾಕ್ಲಾ? ಹಾಕಿ. ಈಗ ಆಗ್ತಾ ಇರಲಿ ಹಿಂಗೇನೆ ಓಕೆ. ಲೈಟಾಗಿ ನಿಧಾನಕ್ಕೆ ಬಾಯ್ಲ್ ಆಯ್ತಾ ಇರಲಿ. ಚಿಕ್ಕದೊಂದು ಮಾಡಲಿ ಕೊಡಿ. ಸ್ವಲ್ಪ ಇದು ಹುರ್ಕೊಳ್ಳೋಣ. ಏನು ರುಬ್ಕೋಬೇಕು ಇಲ್ಲಿ? ಗೋಡಂಬಿನ ಲೈಟಾಗಿ ಬಿಸಿ ಮಾಡಿಕೊಡಿ. ಕೊಡ್ತೀನಿ ಕೊಡ್ತೀನಿ. ಜಸ್ಟ್ ಒಂದು ಅರ್ಧ ಸ್ಪೂನು ತುಪ್ಪನಾ? ಸಾಕು. ಸ್ವಲ್ಪ ಲೈಟಾಗಿ ಕಲರ್ ಬರಲಿ. ಓಕೆ, ಹಾಕೋಣ. ಹಾಕಿ ಹಾಕಿ ಹಾಕಿ. ಓಕೆ. ನಾವೊಂದು 50 ಗ್ರಾಮ್ ಯೂಸ್ ಮಾಡಿದ್ದೀವಿ. ಓಕೆ. ಬೇಕು ಅಂದ್ರೆ ಒಂದು 100 ಗ್ರಾಮ್ ಬೇಕಾದ್ರೆ ಹಾಕ್ಕೊಳ್ಳಿ. ಹಾಕೋಬೋದು. ಜಾಸ್ತಿ ಗೋಡಂಬಿ ಬೇಕು ಅಂದರೆ 100 ಗ್ರಾಮ್ ಗೋಡಂಬಿ ಹಾಕ್ಕೊಳ್ಳಿ. ಈಗ ಹೇಳಿ. ಸಾಲ್ಟ್ ಹಾಕೊಳ್ಳೋಣ. ಎಷ್ಟು ಸಾಲ್ಟ್ ಹಾಕಿಲ್ಲಲ್ಲ? ಹಾಕಿಲ್ಲ ಅದರಲ್ಲಿ. ಆಮೇಲೆ ಟೇಸ್ಟ್ ನೋಡ್ಕೊಳ್ಬೇಕಾರೆ ಉಪ್ಪು ಹಾಕೋಣ. ಉಪ್ಪು ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಸ್ವಲ್ಪ ಸಣ್ಣಕ್ಕೆ ಹಚ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ. ಓಕೆ ಓಕೆ. ಸಾಕಾಗುತ್ತೆ. ಸ್ವಲ್ಪ ಆಫ್ ಮಾಡೋಣ. ಆಫ್ ಮಾಡಿಬಿಡೋಣ ಸ್ಟವ್. ಆಫ್ ಮಾಡಿದ ನಂತರ ಫಸ್ಟೇ ನಿಂಬೆಹಣ್ಣು ಹಾಕಬೇಡ್ದು. ನಿಂಬೆಹಣ್ಣು ಹಾಕ್ರೆ ಒಂದು ಕೈ ಬಂದ್ಬಿಡ್ತದೆ. ಒಂದು ನಿಂಬೆಹಣ್ಣ ಒಂದು ಅರ್ಧ ಒಳ್ಳನ್ನ ಹಿಂಡ್ಕೊಂಡ್ರೆ ಓಕೆ ಸಾಕಾಗುತ್ತೆ. ಓಕೆ ಓಕೆ ಓಕೆ. ಈಗ ರೆಡಿ ಇದೆ. ಇದು ಇದಕ್ಕೇನು ಮಾಡ್ಬೇಕು ಈಗ? ಅನ್ನ ಮಾಡಿದ್ದೀವಿ ಕುಕ್ಕರಲ್ಲಿ, ರೆಡಿ ಇದೆ. ಕುಕ್ಕರ್ ರೆಡಿ ಮಾಡಿದ್ದೀರಾ? ತರಿ ತರಿ ಅನ್ನ, ಬಿಸಿ ಬಿಸಿ ಅನ್ನ. ಬಿಸಿ ಬಿಸಿ ಅನ್ನ ಈ ಥರ ಇದು ರೆಡಿ ಮಾಡ್ಕೊಂಬಿಟ್ಟು ನೀವು ಈಗ ಮಡಿಕೊಂಡು ನಿಮಗೆ ಯಾರ ಊಟಕ್ಕೆ ಬಂದಾಗ ಎಷ್ಟೆಷ್ಟು ಬೇಕು ಅಷ್ಟೇ ಬಡಿಸ್ಕೊಡಿ. ನಾನು ಇದರಲ್ಲಿ ಬಾಸುಮತಿ ಮತ್ತು ಹಮ್ಮಂತ ಇದೆ ರೀ ಅನ್ನ ರೀ. 2 ರೈಸ್ನ ಮಿಕ್ಸ್ ಮಾಡಿದ್ದೀನಿ. ಹೌದೌದು.
ಹಬ್ಬದ ದಿನ ವಿಶೇಷ ಇರೋದ್ರಿಂದ ಒಂದು ಅರ್ಧ ಬಾಸುಮತಿ ಹಾಕೊಳ್ಳೇಬೇಕು. ಹಾಕೊಳ್ಳಿ. ಏನಿದೆ ಅದ್ರೊಳಗಡೆ? ಏನಿದೆ ಅದ್ರೊಳಗೆ ನೋಡಿ, ರೈಸ್ ನೋಡಿದ್ರಾ? ಏನ್ ಸರ್? ರೈಸ್ ನೋಡಿ ಹೇಗಿದೆ ನೋಡಿದ್ರಾ? ಅದೇ ನೋಡಿದೆ ನಾನು ಅವಾಗಲೇ, ಗೊತ್ತಾಯ್ತು. ಓಪನ್ ಮಾಡಿದ ತಕ್ಷಣ ಗೊತ್ತಾಯ್ತು ನನಗೆ. ಖಂಡಿತ ಹಬ್ಬದ ವಿಶೇಷ ಅಲ್ವರಾ? ಏನೊಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗುತ್ತೆ. ಅದನ್ನೇನು ನೋಡ್ಕೊಂಡು ಮಾಡ್ಕೊಂಡು ಆಯ್ತು. ಈ ಥರ ರೆಡಿ ಮಾಡ್ಕೊಂಬಿಟ್ಟು ಓಕೆ, ನಿಮಗೆ ಗೊಜ್ಜು ಎಷ್ಟು ಬೇಕು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಒಂದು ಸೆಕೆಂಡ್ ನಾನು ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಮಾಡಿ ಮಾಡಿ. ಏನದು ಚಟ್ನಿ? ಇದು ಚಟ್ನಿಗೆ ಏನೇನು ಹಾಕ್ತಾ ಇದ್ದೀರಾ? ಒಂದಿಷ್ಟು ನಿಮಗೆ ಅವಶ್ಯಕತೆ ಇರುವಷ್ಟು, ಒಂದು ತೆಂಗಿನಕಾಯಿ, 2 ಕಾಳು ಮೆಣಸು, 2 ಹಸಿಮೆಣಸಿಕಾಯಿ, ಇಷ್ಟೇ ಹಾಕ್ಬೇಕಾಗಿರೋದು. ಮೆಣಸಿನ್ಕಾಯಿ, ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ ಇಷ್ಟೇ, ತೆಂಗಿನಕಾಯಿ, 1 ಪೀಸ್ ಹುಣಸೆ ಹಣ್ಣು. ಓಕೆ, ಹಾಕೊಳ್ಳಿ. ಸೈಡ್ಸ್ ಇರ್ಬೇಕಲ್ಲ, ಸೈಡ್ಸ್ ಇರಬೇಕು. ಹಬ್ಬ ಅಂದಮೇಲೆ ಸ್ವಲ್ಪ ಹಬ್ಬ ಚಟ್ನಿ ಇಲ್ಲ ಅಂದ್ರೆ ಅಂದಮೇಲೆ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿ ತೋರಿಸೋಣ. ಏನು ಬರೀ ಚಿತ್ರಾನ್ನ ಮಾಡ್ಬಿಟ್ರಲ್ಲ ಅದಕ್ಕೇನಪ್ಪ ನಾವು ಹಾಕೊಳ್ಳೋದು ಅಂತ ಅದೇ 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 ಏನು ಹೇಳೋಕ್ಕಾಗುತ್ತೆ. ಇದು ಚಟ್ನಿ ರುಬ್ಬಾಗಿದೆ. ಓಕೆ, ಉಪ್ಪು ಹಾಕೊಳ್ಳೋಣ. ಹಾಕಿ. ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ಓಕೆ. ಓಕೆ, ವೆಜಿಟೇಬಲ್ ಮಸಾಲಾ ಚಿತ್ರಾನ್ನ. ಓಕೆ, ವೆಜಿಟೇಬಲ್ ಮಸಾಲಾ ಸ್ಪೆಷಲ್ ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣಪ್ಪನವರು. ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ಹಾಕ್ಕೊಂಡ್ರು ಅಂತ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ಹಬ್ಬ ನಾಳೆನೇ ಇದೆ, ನಾಳೆನೇ ಮಾಡ್ಕೋಬೋದು ಈ ಚಿತ್ರಾನ್ನ. ಯಾಕಂದ್ರೆ ಹಬ್ಬದ ದಿನ ಯಾವ್ಯಾವ ಅಡುಗೆಗಳು ಮಾಡ್ಕೊಂಡ್ರು ಕೂಡ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡು ಸ್ವಲ್ಪ ಅದ್ರ ಪಕ್ಕ ಇಟ್ಕೊಂಡು ತಿಂದ್ರೆ ಅದು ಒಂಥರ ಹಬ್ಬದ ಕಳೆ ಬಂದಂಗೆ. ಯಾಕಂದ್ರೆ ಅವತ್ತಿನ ದಿನ ಮಾಡ್ಕೊಂಡು ಬಂದ್ಬಿಟ್ಟಿದೀವಲ್ಲ, ಆ ಮೈಂಡ್ ಸೆಟ್ ಹಂಗೆ ಇದೆ. ನೋ ಪ್ರಾಬ್ಲಮ್. ಆ ಚಿತ್ರಾನ್ನಕ್ಕೋಸ್ಕರನೇ ಕೃಷ್ಣಪ್ಪ ಅವ್ರನ್ನ ಕರೆಸಿ ಚಿತ್ರಾನ್ನ ಮಾಡ್ಸಿದೀವಿ. ಯಾವ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪನವರು ಈ ಚಿತ್ರಾನ್ನ ಮಾಡಿದ್ರು. ವೆಜಿಟಬಲ್ ಮಸಾಲಾ ಚಿತ್ರಾನ್ನ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ನೀರು, ಹಸಿ ಬಟಾಣಿ, ಕ್ಯಾರೆಟ್, ಹುರುಳಿಕಾಯಿ ಹಾಕಿ ಬೇಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ರುಬ್ಬಿದ ತೆಂಗಿನಕಾಯಿ, ಹಸಿರು ಮೆಣಸಿನಕಾಯಿ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸಿ ಅರಿಶಿನ, ಬೆಂದ ತರಕಾರಿ, ತುಪ್ಪದಲ್ಲಿ ಹುರಿದ ಗೋಡಂಬಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನಿಂಬೆ ರಸ ಸೇರಿಸಿ ಕಲಸಿ. ಒಂದು ಬಾಣಲಿಗೆ ಅನ್ನ, ತಯಾರಿಸಿಕೊಂಡ ಮಸಾಲ ಹಾಕಿ ಕಲಸಿ ಚಿತ್ರಾನ್ನ ತಯಾರಿಸಿಕೊಳ್ಳಿ. ಈಗ ವೆಜಿಟಬಲ್ ಮಸಾಲಾ ಚಿತ್ರಾನ್ನ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಕೃಷ್ಣಪ್ಪನವರೇ ಹೇಳಿ ಸರ್. ನೋಡೋಣ ಚಿತ್ರಾನ್ನ ಹೆಂಗಾಗಿದೆ ಅಂತ. ನೋಡಿ ಸರ್, ಹಬ್ಬದ ದಿನ, ಗೌರಿ ಹಬ್ಬದ ದಿನ ಚಿತ್ರಾನ್ನ ಚೆನ್ನಾಗಿಲ್ದೇ ಇರುತ್ತಾ ಮುರಳಿಯವರೇ? ತಿನ್ ನೋಡಿ, ಈ ತರ ಎಷ್ಟು ಜನಕ್ಕೆ ಚಿತ್ರಾನ್ನ ಕೊಟ್ಟಿದೀವಿ ನಾವು ಅಂತ ಇದ್ದಾರೆ ಕೃಷ್ಣಪ್ಪನವರು. ಸ್ವಲ್ಪ ಚಟ್ನಿ ಸೇರಿಸ್ಕೊಡಿ. ಅದ್ಭುತ. ಹಸಿ ಬಟಾಣಿ ಅದು ಒಳ್ಳೆ ಮಾಡಿ ಮಜಾ. ಮಾತಾಡಂಗಿಲ್ಲ ಬಿಡಿ. ಕೃಷ್ಣಪ್ಪ ಅವ್ರು ವೆಜ್ ಅನ್ನೋದು ಒಪ್ಕೊಂಡ್ರೆ ಈಗ? ಚಟ್ನಿ ಬೇಕಾಗಿಲ್ಲ, ಮರಿದ್ನ ಬಾರ್ ಸಿಕ್ಸಾಕಿರೋದು ಅದ್ಭುತವಾಗಿರ್ತದೆ. ಈರುಳ್ಳಿ ಯೂಸ್ ಮಾಡಂಗಿಲ್ಲ, ಬೆಳ್ಳುಳ್ಳಿ ಯೂಸ್ ಮಾಡಂಗಿಲ್ಲ. ಹಬ್ಬದ ದಿನ ಪಾಂಬಾಟ್ ಒಂದು ಮಸಾಲಾ ಚಿತ್ರಾನ್ನ ಆರ್ಡರ್ ಬಿಸಾಕೋದಷ್ಟೇ. ಅದ್ಭುತವಾಗಿ ಮಾಡಿದ್ದೀರಾ, ಚೆನ್ನಾಗಿದೆ. ನಮ್ಮನ್ನು ಚಟ್ನಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಹಂಗೆ ಬರ್ಸ್ಕೋಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಹಬ್ಬ ಚೆನ್ನಾಗಾಗಲಿ, ಚೆನ್ನಾಗಲಿ, ಬಿಸ್ನೆಸ್ ಚೆನ್ನಾಗಾಗಲಿ. ಗ್ರಾಹಕರಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಅಡ್ವಾನ್ಸ್ ಆಗಿ ಗೌರಿ ಹಬ್ಬದ ದಿನನೇ ಶುಭಾಶಯ ಹೇಳ್ಬಿಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು ಮುಖಾಂತರ ಧನ್ಯವಾದಗಳು ಅವ್ರಿಗೆ. ಥ್ಯಾಂಕ್ ಯು ಸರ್. ಇವತ್ತು ಗೌರಿ ಹಬ್ಬದ ದಿನ ವಿಶೇಷವಾದಂಥ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನಾಳೆ ಗಣೇಶ ಹಬ್ಬಕ್ಕೆ ಏನು ಮಾಡ್ಕೋಬೇಕು, ಬೆಳಗ್ಗೆನೆ ಗಣೇಶ ಇಡ್ತೀರಾ, ಅಷ್ಟೊಳಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ನಾವು ಅವತ್ತೇ ತೋರಿಸ್ರೆ ಮಾಡ್ಕೊಳಕ್ಕಾಗಲ್ಲ ಮುರಳಿಯವರೇ. ದಯವಿಟ್ಟು ಹಿಂದಿನ ದಿನ ತೋರಿಸಿ ಅಂತ ಸಾಕಷ್ಟು ಜನ ಮೇಲ್ನ ಮಾಡಿದ್ರಿಂದ ಇವತ್ತು ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ತೋರಿಸ್ಕೊಡ್ತಾ ಇದೀವಿ. ಈಗ ತಾನೇ ಚಂದ್ರಪ್ಪನವರು ಅದ್ಭುತವಾಗಿರುವಂಥ ಜಿಲೇಬಿ, ಪೈನಾಪಲ್ ಜಿಲೇಬಿ ಮಾಡಿ ಹೋಗಿದ್ದಾರೆ. ಆ ಕಡೆ ಅವ್ರು ಹೋಗಿದ್ದಾರೆ, ಈ ಕಡೆ ಮತ್ತೆ ಸುಚಿತ್ರಾ ಬರ್ತಾ ಇದ್ದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ. ಹಬ್ಬ ಎಲ್ಲ ನಿಮ್ಮೆಲ್ಲ ಇದೆ ಮೇಡಮ್. ಓಕೆ, ಏನ್ ಹಬ್ಬ ಮಾಡ್ತಾ ಅಂದ್ರೆ ಹಾಗೆ ಇರ್ಬೇಕಲ್ಲ. ಹೌದು, ಲಕ 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 ಅಂತ ಇರ್ಬೇಕು, ಅವಾಗಲೇ ಹಬ್ಬ. ಈಗ ನೀವು ಸಿಹಿ ತಿಂದಿದ್ದೀರಾ? ಹೌದು.
ಸ್ವಲ್ಪ ಬಾಯಿ ಖಾರ ಮಾಡೋಣ ಅಂತ. ಖಂಡಿತವಾಗ್ಲು ಖಾರ ಸ್ವಲ್ಪ ನೋಡಿ ಹೆಂಗ್ ಮಾಡ್ತಾ ಇದ್ರಿ? ಖಾರ ಕಡುಬು. ಖಾರದ ಕಡುಬು ಮಾಡ್ತಾ ಇದೀರಾ? ಓಕೆ, ಖಾರದ ಕಡುಬು ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ? ಖಾರ ಕಡುಬು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ, ಶುಂಠಿ, ತುಪ್ಪ, ಹಾಲು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇಂಗು, ಅರಿಶಿನ, ಉಪ್ಪು. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಖಾರ ಕಡುಬು ರೆಡಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸಿಹಿ ಕಡುಬಿಗೆ ಹೇಗ್ ಮಾಡಿದ್ವಿ ನಾವು, ಹೌದು, ಅದೇ ಸೇಮ್ ಅದೇ ತರಾನೇ ಖಾರ ಕಡುಬಿಗೆ. ಓಕೆ, ನೀರು ಅಳತೆ ಪ್ರಕಾರ ಹಾಕ್ಬೇಕಲ್ಲ ನೀವು? ಹೌದು, ಹಾಕಿ. ಅಳತೆ 1 ಕಪ್ಗೆ 1.5 ಕಪ್ಪಿನಷ್ಟು ನೀರು. ಓಕೆ, ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದೀರ. ನಾವೇ ಕಲ್ತ್ಕೊಂಡ್ಬಿಡ್ತಾ ಇದೀವಿ, ಜನಗಳು ಕಲ್ತ್ಕೊಂಡಿಲ್ವಲ್ಲ. ನಮ್ ಜನಗಳೆಲ್ಲ ಕಲ್ತ್ಕೊಂಡು ನಾಳೆ ಬೆಳಗ್ಗೆ ಎಲ್ಲಾರ ಮನಲ್ಲೂ ನಾವು ಕಡಿಮೆ 1 ಸ್ಪೂನ್ ಹಾಲು ಹಾಕಿ. ಏನಕ್ಕೆ ಅಂದ್ರೆ ನಾವು ಮಾಡೋಂತ ಕಡುಬು ಬಿಳಿಯಾಗಿ ಬರ್ಬೇಕು ಅಂದ್ರೆ ಒಂದೇ 1 ಸ್ಪೂನು ಹಾಲು ಹಾಕಿ. ಕಡುಬು ಮಾಡೋ ಚೆನ್ನಾಗಿ ಕಲ್ತ್ಬಿಟ್ರಿ ನೋಡ್ರಿ. ಸ್ವಲ್ಪ ಉಪ್ಪು. ಓಕೆ, ಹಾಕ್ಬಿಡಿ ಮೇಡಮ್. ಆಯ್ತು. ಹಿಟ್ಟು ಚೆನ್ನಾಗಿ ಬರಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ. ಇಲ್ಲ, ತುಪ್ಪ. ಗಂಟುಗಳಾಗಬಾರದು. ತುಪ್ಪ ಹಾಕಿದ್ರೆ ಗಂಟು ಆಗೋದಿಲ್ಲ, ರುಚಿನೂ ಚೆನ್ನಾಗಿರುತ್ತೆ. ಓಕೆ ಮೇಡಮ್, ನೀವು ಹೇಳ್ದಂಗೆ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಸುಮ್ನೆ ಒಂಚೂರು. ಓಕೆ, ನೀರ್ ಕಾಯ್ತಾ ಇದೆ. ಅಷ್ಟರಲ್ಲಿ ಖಾರ ಕಡುಬಿಗೆ ಮಸಾಲೆ ಹೇಳ್ತೀನಿ. ಮತ್ತೆ ಇದು ಕಡಲೆಬೇಳೆ ನೆನ್ಸಿಟ್ಟಿರುವಂತ ಕಡಲೆಬೇಳೆ. ಎಷ್ಟು? ಹೇಗೆ ನಾವು ವಡೆಗೆಲ್ಲ ನೆನ್ಸ್ತೀವಿ, ವಡೆಗೆ ಒಂದು ಅರ್ಧ ಗಂಟೆಗೆ ನೆನೆಯುತ್ತೆ. ಅರ್ಧ ಮುಕ್ಕಾಲು ಗಂಟೆ ಅಂತ. ಚೆನ್ನಾಗಿ ನೆಂದ್ರು ಪರವಾಗಿಲ್ಲ, ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ನಮ್ಗೆ. ಓಕೆ, ನೆನ್ಸಿರ್ಬೇಕು. ಅದಕ್ಕೊಂದು ಮಸಾಲೆ ಇವಾಗ 1 ಬೌಲ್ ಅಷ್ಟು ಕಡಲೆಬೇಳೆ ಇದೆ. ಒಂದು ಖಾರ ಡಿಪೆಂಡ್ಸ್, ಒಂದು 6 ಹಸಿಮೆಣಸಿನಕಾಯಿ ತಗೋತೀನಿ ನಾನು ಇಲ್ಲಿ. ತೊಗೊಳ್ಳಿ ಮೇಡಮ್. 6 ಹಸಿಮೆಣಸಿನಕಾಯಿ 1 ಬೌಲ್. ಎಷ್ಟು ಇದು ನನ್ನ 6 ಮಾಡ್ತೀರಾ ಕಡುಬನ್ನ? ಆಗುತ್ತೆ. ಓಕೆ ಮೇಡಮ್, 6 ರಿಂದ 8 ಆಗ್ಬೋದು, ಜಾಸ್ತಿ ಇದೆ. ಓಕೆ, ಶುಂಠಿ ಹಾಕಿ ಮೇಡಮ್. ಕಡಲೆಬೇಳೆ ಬಳಸೋದ್ರಿಂದ ಶುಂಠಿ ಹಾಕಬೇಕು, ಮತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಸ್ವಲ್ಪ ಉಪ್ಪು. ಫಸ್ಟ್ ಇದನ್ನ ಸ್ವಲ್ಪ ರುಬ್ಕೊಂಡು ಆಮೇಲೆ ಕಡಲೆಬೇಳೆನ ಮಿಕ್ಸ್ ಮಾಡ್ಕೊಂತೀವಿ. ಓಕೆ ಮೇಡಮ್, ರುಬ್ಕೊಳ್ಳಿ. ನೀರೇನು ಹಾಕಂಗಿಲ್ಲ ಅಲ್ಲ? ನೀರೇನ್ ಬೇಡ. ನೀರ್ ಹಾಕ್ಬಿಟ್ರೆ ಹಾಕಿದ್ರೆ ತೆಳುವಾಗ್ಬಿಡುತ್ತೆ ನಮ್ಗೆ. ಓಕೆ, ಕಡುಬು ಬಜ್ಜಿ ಆಗ್ಬಿಡುತ್ತೆ. ನೆನ್ಸಿರಂತ ಕಡಲೆಬೇಳೆ. ಓಕೆ, ಎಷ್ಟು? 1 ಬೌಲಾ? 1 ಬೌಲ್. ಇದು ಪೂರ್ತಿ ನೈಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ತರಿಯಾಗಿದ್ರು ಚೆನ್ನಾಗಿ. ಸ್ವಲ್ಪ ತರಿ ಇದ್ರು ಚೆನ್ನಾಗಿರುತ್ತೆ. ಆದ್ರೆ ಕಡಲೆಬೇಳೆ ಹಾಗೆ ಇರಬಾರ್ದು, ಕಡುಬು ಒಡೆದೋಗುತ್ತೆ. ಬಟ್ ಹಂಗಂತ ಪೇಸ್ಟ್ ಹಂಗ್ ಮಾಡ್ಕೊಳ್ಳೋದು ಬೇಡ, ತರಿ ಇದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ. ಇದಕ್ಕೆ ನೆನ್ಸಿರಂತ ನೀರಿನ ಅಂಶನೇ ಇರುತ್ತೆ ನಮ್ಗೆ, ನೀರ್ ಹಾಕೋದ್ ಬೇಡ. ಓಕೆ, ನೀರಿಲ್ದಿರ ರುಬ್ಬೇಕು. ಓಹೋ, ಒಡೆ ತರನೇ ರುಬ್ಕೊಂಡ್ಬಿಟ್ಟಿದೀವಲ್ಲ? ಹೌದು, ಆ ರೀತಿ. ಓಕೆ 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 ಓಕೆ. ಇನ್ನೇನು ಮಿಕ್ಸ್ ಮಾಡ್ತೀರಾ ಇದಕ್ಕೆ? ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಓಕೆ, ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ. ಓಕೆ, ಹಾಕೊಳ್ಳಿ ಮೇಡಮ್. ಓಹೋ, ಕೊತ್ತಂಬರಿ ಸೊಪ್ಪು. ಓಕೆ, ಕೆಲವರು ಮಲ್ಲಿ ಸಬಾಕ್ ಸೊಪ್ಪು ಹಾಕ್ತಾರೆ, ಗೊತ್ತಾ ನಿಮ್ಗೆ? ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಅದು ಡಿಪೆಂಡ್ಸ್, ಎಲ್ಲರಿಗೂ ಇಷ್ಟ ಆಗಲ್ಲ ಅದು ಫ್ಲೇವರ್. ಓಕೆ ಓಕೆ ಓಕೆ. ಈಗ ಬೇಕಿದ್ರೆ ಉಪ್ಪು ನೋಡಿ ಹಾಕೋಬಹುದು. ಓಕೆ, ಏನದು? ಹಿಂಗು ಹಾಕ್ತೀರಾ? ಹಿಂಗ್ ಹಾಕ್ತಾ ಇದ್ದೀನಿ. ಇದು ಕಡುಬಿಗೆ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಂಗು ಮತ್ತೆ ಶುಂಠಿ ಯೂಶಲಿ ಯಾರು ಯೂಸ್ ಮಾಡಲ್ಲ. ಹೌದು, ಇವೆರಡನ್ನ ಹಾಕೊಂಡ್ರೆ ತಿನ್ನೋದು ತುಂಬಾ ಮಜವಾಗಿರುತ್ತೆ. ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ ಇದು ತಿನ್ನೋವಾಗ ಅದ್ರ ಫ್ಲೇವರ್. ಓಕೆ, ಅರ್ಶಿನ ಪುಡಿ ಹಾಕಿ ಸ್ವಲ್ಪ. ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಟರ್ಮರಿಕ್ ಪೌಡರ್ ನ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಸಾಕು. ಇದು ಹಾಗಿದೆ. ಈಗ ಮಸಾಲಾ ರೆಡಿ ಮಾಡ್ಕೊಂಡ್ಬಿಟ್ಟಿದೀವಿ. ಹೌದು, ಒಳಗಡೆ ಸ್ಟಫಿಂಗ್ ಕಡುಬಿಗೆ ಸ್ಟಫಿಂಗ್ ನ ತಯಾರು ಮಾಡಿ. ಈ ನೀರ್ ಕಾಯ್ತಾ ಇದೆ, ಈ ಕಡೆ ಏನ್ ಬೇಕೋ ಹಾಕೊಳ್ಳಿ. ಸ್ವಲ್ಪ ನೀರ್ ಕುದಿ ಬರ್ಲಿ. ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಸಿಹಿ ಕಡುಬಿಗೆ ಏನ್ ಮಾಡಿಸ್ತೀರಿ ಅದೇ ವಿಧಾನ, ಏನು ಚೇಂಜ್ ಮಾಡಂಗಿಲ್ಲ. ಸೇಮ್. ಓಕೆ, ಜಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ಬೇಕು. ಓಕೆ ಓಕೆ ಓಕೆ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಹೌದಾ? ಆ ಬಿಸಿಗೆ ಅಕ್ಕಿ ಹಿಟ್ಟು ಬೆಂದೋಗುತ್ತೆ ನಮ್ಗೆ, ಗಂಟುಗಳು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಾದ್ರೂ ಪರವಾಗಿಲ್ಲ, ನೀರಿನ ಪ್ರಮಾಣ ಕರೆಕ್ಟ್ ಆಗಿದ್ರೆ ನಮ್ಗೆ ಏನ್ ಗಂಟುಗಳಾಗಲ್ಲ. ಆಫ್ ಮಾಡ್ಬಿಡಿ ಸಾಕು, ಇಷ್ಟೇ. ಹಾಕಿದ ತಕ್ಷಣ ಆಫ್ ಮಾಡ್ಬೇಕು. ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು 1-2 ನಿಮಿಷ. ಇದು ಸ್ವಲ್ಪ ಈಗ ತಣ್ಣಗಾಗಬೇಕು, ಮುಚ್ಚಿಡ್ಬೇಕು. ಸ್ವಲ್ಪ ಕೈಯಲ್ಲಿ ಮುಟ್ಟಷ್ಟು ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳಿ ಮೇಡಮ್, ಎಷ್ಟು ಬೇಕೋ ನಾದ್ಕೊಳ್ಳಿ ಮೇಡಮ್. ಕೈನ ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬೇಕು.
ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ಹೌದು, ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಆರಬಾರ್ದು ಹಿಟ್ಟು ಹಿಟ್ಟಾರಬಾರ್ದು, ಸ್ವಲ್ಪ ಆದಷ್ಟು ಒಂದು ಹಾಟ್ ಕೇಸ್ ಅಲ್ಲಿ ಹಿಟ್ಟನ್ನ ಮಾಡಿ ಇಟ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಕೈಲೇ ಸಹ ಮಾಡ್ಕೋಬಹುದು, ಪ್ರಾಕ್ಟೀಸ್ ಇರೋರು ಕೈಲೇ ಮಾಡ್ತಾರೆ. ಹೌದಾ? ಏನಿಲ್ಲ, ಅದು ಹಿಂಗ್ ಬೇಕಾದ್ರೆ ಮಾಡ್ಕೋಬಹುದು, ಹೇಗ್ ಬೇಕಾದ್ರೂ ಮಾಡ್ಕೋಬಹುದು, ಹೇಗ್ ಮಾಡಿದ್ರು ಬರುತ್ತೆ. ತುಂಬಾ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಓಕೆ, ಸೀಳೋಗುತ್ತೆ. ಲೈಟ್ ಆಗಿ ಒಂದ್ ಸ್ಪೂನ್ ಸಾಕು ಸ್ಟಫಿಂಗ್ ಅಂತ ಅನ್ಕೊಂತೀನಿ. ಇಷ್ಟಕ್ಕೆ ಸಾಕು ಸಾಕು ಸಾಕು. ಟೇಬಲ್ ಸ್ಪೂನ್ ಇದು. ಓಕೆ, ಇದು ಖಾರ ಕಡುಬು ನಾವು ಕೈಲಿ ಮಾಡಿಸುವಾಗ ಒಂದೊಂದ್ ಸೈಡ್ ಬಿಡ್ತೀವಿ ನಾವು. ಸಿಹಿ ಕಡುಬಾದ್ರೆ ಕಂಪ್ಲೀಟ್ ಆಗಿ ಸೀಲ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಖಾರ ಕಡುಬೆ ಒಂದ್ ಸೈಡ್ ಬಿಡಬಹುದು ಕೈಲಿ ಮಾಡುವಾಗ. ಅದು ಕಡಲೆಬೇಳೆ ಬೇಯಲಿ ಬೇಗ ಅಂತ, ಸ್ಟೀಮ್ ಅಲ್ಲಿ ಕುಕ್ ಆಗ್ಲಿ ಅಂತ. ಕೈ ಮಾಡೋದು ತೋರಿಸ್ತೀನಿ. ಏನೇನೋ ಟೆಕ್ನಾಲಜಿ ನಿಮ್ದು. ಪ್ರೊಸೀಜರ್ ಲಾಸ್ ಸೇಮ್ ಏನೇನೆ, ಇದು ಸಿಹಿ ಕಡುಬು ತರನೇ ಬೇಯಿಸ್ಬೇಕು ಅಬೇನಲ್ಲಿ. ಒಂದ್ ಸಮಯ ಸಿಹಿ ಕಡುಬನ್ನ ಬೇಯಿಸದೇ ಇದ್ರು ತಿನ್ಬೋದು, ಆದ್ರೆ ಖಾರ ಕಡುಬನ್ನ ಬೇಯಿಸ್ಕೊಂಡೇ ತಿನ್ಬೇಕು, ಬಿಕಾಸ್ ಅದೆಲ್ಲೂ ಬಾಯಿಲ್ ಆಗಿರೋದಿಲ್ಲ. ಸ್ವಲ್ಪ ಇದನ್ನ ಎಣ್ಣೆ ಅಥವಾ ತುಪ್ಪದಲ್ಲಿ ಗ್ರೀಸ್ ಮಾಡ್ಕೊಬೇಕು. ಓಕೆ, ಎಷ್ಟು ನಿಮಿಷ ಬೇಯಿಸಬೇಕಾಗುತ್ತೆ ಸುಚಿತ್ರಾ? 7 ರಿಂದ 8 ನಿಮಿಷ. ಸಿಹಿ ಕಡುಬಾದ್ರೆ 5 ನಿಮಿಷ ಸಾಕು. ಇದು ಕಡಲೆಬೇಳೆ ಸ್ವಲ್ಪ ಬೇಯಬೇಕು, ಒಂದ್ 8 ನಿಮಿಷ ತಗೊಳ್ಳಿ. 8 ನಿಮಿಷ ಸಾಕು. 8 ನಿಮಿಷನಾ? ಮುಚ್ಚೋಣವಾ? ತೆಗೆದು ನೋಡೋಣ ಮೇಡಮ್. ತೆಗಿ. ಓಹೋ, ಆಹಾ, ಈ ಚಟ್ನಿನ ಮಾಡ್ಬೇಕಾದ್ರೆ ಸುಚಿತ್ರಾ ಅವ್ರೆ? ಇದು ಪುದೀನ ಚಟ್ನಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಏನು ಬೇಕಾಗಿಲ್ಲ? ಏನು ಬೇಕಾಗಿಲ್ಲ, ಸಾಕಷ್ಟು ಖಾರ ಇದ್ರಲ್ಲೇ ಇರುತ್ತೆ, ಬಟ್ ಚಟ್ನಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಖಾರ ಕಡುಬು ನಮ್ಮ ಇವತ್ತಿನ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಅದ್ಭುತವಾಗಿರುವಂತ ಖಾರ ಕಡುಬನ್ನ ಮಾಡಿ ತೋರಿಸಿದ್ದಾರೆ, ಸಿಹಿ ಕಡುಬನ್ನ ಮಾಡಿ ತೋರಿಸಿದ್ರು, ಖಾರ ಕಡುಬನ್ನ ಮಾಡಿ ತೋರಿಸಿದ್ದಾರೆ. ಈ ಖಾರ ಕಡುಬನ್ನ ಯಾವ ರೀತಿ ಮಾಡಿದ್ರು, ಏನೇನು ಹಾಕೊಂಡ್ರು, ಏನ್ ಮಿಕ್ಸ್ ಮಾಡಿದ್ರು, ಎಷ್ಟು ನಿಮಿಷಗಳ ಕಾಲ ಕುಕ್ಕರ್ಲಿ ಬೇಯಿಸ್ಕೊಂಡ್ರು, ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಬರ್ಕೊಳ್ಳಿ. ನಾಳೆ ದಿನ ಹಬ್ಬಕ್ಕೆ ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ. ಖಾರ ಕಡುಬು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಹಸಿರು ಮೆಣಸಿನಕಾಯಿ, ಶುಂಠಿ, ಉಪ್ಪು ಹಾಕಿ ರುಬ್ಬಿ, ಜೊತೆಗೆ ನೆನೆಸಿದ ಕಡಲೆಬೇಳೆ ಸೇರಿಸಿ ಗ್ರೈಂಡ್ ಮಾಡಿ. ಇದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಇಂಗು, ಅರಿಶಿನ ಹಾಕಿ ಕಲಸಿ ಮಿಶ್ರಣ ತಯಾರಿಸಿಕೊಳ್ಳಿ. ಒಂದು ಪಾತ್ರೆಗೆ 1.5 ಕಪ್ ನೀರು, 1 ಸ್ಪೂನ್ ಹಾಲು, ಚಿಟಿಕೆ ಉಪ್ಪು, 1 ಸ್ಪೂನ್ ತುಪ್ಪ ಹಾಕಿ ನೀರು ಕುದಿಯುವಾಗ 1 ಕಪ್ ಅಕ್ಕಿ ಹಿಟ್ಟು ಹಾಕಿ ತೊಳೆಸಿ ತಟ್ಟೆ ಮುಚ್ಚಿ ಮಿಶ್ರಣ ತಣ್ಣಗಾದ ನಂತರ ಚೆನ್ನಾಗಿ ನಾದಿ ಉಂಡೆ ಮಾಡಿ ಲಟ್ಟಿಸಿ. ಇದನ್ನು ಕಡುಬಿನ ಮೌಲ್ಡ್ಗೆ ಹಾಕಿ ಒಳಗೆ ಕಡಲೆಬೇಳೆ ಹೂರಣ ತುಂಬಿ ಮಡಿಸಿ ತುಪ್ಪ ಸವರಿದ ಇಡ್ಲಿ ತಟ್ಟೆಯಲ್ಲಿಟ್ಟು ಸುಮಾರು 8 ರಿಂದ 10 ನಿಮಿಷ ಆವಿಯಲ್ಲಿ ಬೇಯಿಸಿ. ಈಗ ಖಾರ ಕಡುಬು ಸವಿಯಲು ಸಿದ್ಧ. ಒಳ್ಳೆ ಅದ್ಭುತವಾದಂತಹ ಕಡುಬನ್ನ ಸುಚಿತ್ರಾ ಅವರು ಮಾಡಿ ನಮ್ ಕೈಯಲ್ಲಿ ಕೊಟ್ಟಿದ್ದಾರೆ. ಡಿಸೈನ್ ಕಡುಬುಗಳು. ಇದಕ್ಕೆ ಕೆಲವರು ಮಲ್ಲಿ ಚಟ್ನಿನೂ ಮಾಡ್ಕೊಳ್ತಾರೆ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಏನ್ ಮಾಡ್ತೀವಿ ಓಕೆ ಮಾಡ್ಕೋಬಹುದು. ಕಾಯಿ ಚಟ್ನಿ ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್. ಒಳಗಡೆ ಎಲ್ಲ ಬಂದಿದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಡುಬು, ಏನ್ ರಾಕೆಟ್ ಸೆನ್ಸ್ ಇಲ್ಲ, ಸಿಕ್ಕಾಪಟ್ಟೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಆರಾಮ ಮನೇಲಿ ಮಾಡ್ಕೊಳ್ಳಿ, ಗಣೇಶಗೆ ನೈವೇದ್ಯ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದೀರಾ. ನಾಳೆ ಗಣೇಶ ಹಬ್ಬನ ಈಸಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಖಾರವಾಗಿ ಅದ್ಭುತವಾಗಿದೆ. ಈ ಖಾರದ ಕಡುಬು ಮಾಡೋ ವಿಧಾನ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇಷ್ಟೊಂದು ಚೆನ್ನಾಗಿದೆ, ಮುಗಿಸ್ಬೇಕು. ಮತ್ತೊಮ್ಮೆ ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಸಹ ಒಗೈಂಡಬಿಯ ವತಿಯಿಂದ, ಜಿ ಕನ್ನಡ ವತಿಯಿಂದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ನಾಳೆ ಗಣೇಶ ಹಬ್ಬಕ್ಕೆ ಇನ್ನೂ ವಿಶೇಷವಾದ ಕಾರ್ಯಕ್ರಮ ಖಂಡಿತವಾಗಿರುತ್ತೆ, ವಿಶೇಷವಾದ ಅಡುಗೆ ಇರುತ್ತೆ, ವಿಶೇಷವಾದ ಜನಗಳೆಲ್ಲ ಬರ್ತಾ ಇದ್ದಾರೆ. ನೋಡೋಣ ಮತ್ತೆ ನಾಳೆ. ಅಲ್ಲಿ ತನಕ